ನಾನು ನಾಗಸಿದ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಕಣ್ಣೀರ್ ಭಾಗಕ್ಕೆ ಬಂದಿದ್ದೀವಿ. ಕಣ್ಣೀರು ಅಂದ್ರೆ ಒಬ್ಬ ವಿಶೇಷವಾದ ಅತಿಥಿಯನ್ನ ನಾವು ಯೂಟ್ಯೂಬ್ ವಾಹಿನಿಗೆ ಪರಿಚಯ ಮಾಡಿಕೊಡ್ತಿದ್ದೀವಿ. ಶ್ರೀಧರ್ ವೆಂಕಟರಮಣ್ ನಾಯ್ಕ್ ಅವರನ್ನ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ ಸರ. ನಮ್ಮ ಯೂಟ್ಯೂಬ್ ವಾಹಿನಿಗೆ ಈಗಾಗಲೇ ನೀವು ಏನು ಆಯುರ್ವೇದಿಕ ಪಂಡಿತರು ಅಂದ್ಕೊಂಡು ಏನು ಹೆಸರನ್ನು ಮಾಡಿದ್ರಿ, ಆ ಮಧ್ಯೆ ಇದು ನಿಮ್ಗೆ ಆಯುರ್ವೇದಿಕ್ ಅನ್ನುವಂಥದ್ದು ನಿಮ್ಗೆ ರಕ್ತಗತವಾಗಿ ಬಂದಿರುವಂಥದ್ದ, ಇಲ್ಲಾಂದ್ರೆ ನೀವೇ ಆಯ್ಕೆ ಮಾಡ್ಕೊಂಡಿರುವಂಥದ್ದು? ಧನ್ವಂತರಿ ಮಹಾವಿಷ್ಣುವನ್ನ ಸ್ಮರಿಸುತ್ತಾ, ಈ ಆಯುರ್ವೇದ ಎನ್ನುವಂಥದ್ದು ನಮ್ಮ ಇಲ್ಲಿ ವಂಶ ಪಾರಂಪರಿಕವಾಗಿ ಬಂದಿರೋದು. ನಮ್ಮ ಅಜ್ಜನಿಂದ ಬಂದು, ಆಮೇಲೆ ನಮ್ಮ ತಂದೆಯವರಿಂದ, ಆಮೇಲೆ ಇದನ್ನು ನಾನು ಮುಂದುವರಿಸ್ಕೊಂತ ಬಂದ್ರಿ. ಆಯ್ತು, ಈಗಾಗಲೇ ನೀವು ಆಯುರ್ವೇದಿಕ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಸರ್ಕಾರ ವತಿಯಿಂದ ಏನಾದ್ರು ನಿಮ್ಗೆ ಏನಾದ್ರು ಸಹಾಯಗಳೇನಾದ್ರು ಇದಾಗಿದ್ದಾವ? ಸರ್ಕಾರದಿಂದ ಸಹಾಯ ಸಹಕಾರ ಇನ್ನೂ ಏನಿಲ್ಲ. ನಾವು ಸರ್ಕಾರಕ್ಕೆ ಯಾವುದೇ ರೀತಿಯಾದ ಬೇಡಿಕೆಯನ್ನು ಇಟ್ಟದ್ದಿಲ್ಲ. ಒಂದು ಬೇಡಿಕೆಯನ್ನು ಇಟ್ಟಿದ್ದಿದೆ ಏನಪ್ಪ, ನಾವು ವನಸ್ಪತಿಯನ್ನು ಬೆಳೆಸೋದಕ್ಕೆ ಒಂದು ಅವಕಾಶ ಕೊಡಿ, ಒಂದು ಜಾಗದ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ DC ಅವರಿಗೆ ಒಂದು ಲೆಟರನ್ನ ಕೊಟ್ಟಿದ್ದೆ. ಆ ಜಾಗವನ್ನು ನಾವೇ ಗುರುತು ಮಾಡಿ ರೆಕಾರ್ಡ್ ಸಮೇತ ಒಂದು ಲೆಟರನ್ನು ಕೊಟ್ಟಿದ್ದೆ. ಅದಕ್ಕೇನು ಒಂದು ಪ್ರತಿ ಉತ್ತರ ಇಲ್ಲ. ಈಗ ಸದ್ಯಕ್ಕೆ ನಾವೇನು ಮಾಡಿದ್ದೇವೆ ಯಾಕಂದ್ರೆ ನಮ್ಮದೇ ಒಂದು ಜಾಗದಲ್ಲಿ ನಾವು ಈ ಸದ್ಯ ಪ್ರತಿ ವರ್ಷದಂತೆ ವನ ಮಹೋತ್ಸವ ಅಂದರೆ ವನೌಷಧವನ್ನು ನೆಡುವುದರ ಮೂಲಕವಾಗಿ ವನ ಮಹೋತ್ಸವ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇನೆ. ಅದು ಈ ಸದ್ಯಕ್ಕೆ ನಮ್ಮಲ್ಲಿ ಗಿಡಗಳು ಬೆಳೀತಾ ಇದೆ. ಆಯ್ತು, ಈಗಾಗಲೇ ನೀವು ಯಾವ ಯಾವ ಕಾಯಿಲೆಗೆ ಔಷಧವನ್ನ ಕೊಡ್ತಾ ಇದ್ದೀರಿ? ನಮ್ದು ಮೇನ್ ಅಂತ ಹೇಳಿದ್ರೆ ಸಂಧಿವಾತ ಅಂದ್ರೆ ಜಾಯಿಂಟ್ ಪೇನ್ಗಳು ಬರ್ತದೆ. ಅದರಲ್ಲಿ ವಾತ, ಸಂಧಿವಾತ, ನರವಾತ, ಅನುವಾತ, ವಿಷ್ಣುವಾತ, ಹೀಗೆಲ್ಲ ಸುಮಾರು ಬಗೆಗಳ ವಾತಗಳಿದೆ. ಆಮೇಲೆ ಕೆಲವೊಂದರಲ್ಲಿ ಅಜೀರ್ಣತೆ ಇದೆ, ಗ್ಯಾಸ್ಟ್ರೇಬಲ್ ಇದೆ, ಆಮೇಲೆ ಗಜಕರಣ ಅಂದರೆ ಚರ್ಮ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸಂಬಂಧಪಟ್ಟ ಔಷಧ ಇದೆ. ಅದ್ರ ಜೊತೆಯಲ್ಲಿ ಕೆಲವೊಂದು ಸ್ತ್ರೀಯರಲ್ಲಿ ಬರುವಂಥ ಒಂದು ಸಂತತಿ ಸಂಬಂಧಪಟ್ಟಾಗಲಿ, ಇಲ್ಲದ್ರೆ ಬೇರೆ ಒಂದು ಮುಟ್ಟಿನ ದೋಷ, ಇದಕ್ಕೆಲ್ಲ ಸಂಬಂಧಪಟ್ಟ ಔಷಧ ಕೊಟ್ಟು ಅದನ್ನು ಗುಣಪಡಿಸುವಂಥ ಒಂದು ಕಾರ್ಯ ನಡೀತಾ ಇದೆ. ಈಗಾಗಲೇ ನಿಮ್ಮ ಈ ಒಂದು ಔಷಧವನ್ನು ಪಡೆಯಲು ಯಾವ ಯಾವ ಊರಿನಿಂದ ಆಗಿರ್ಬೋದು, ಜಿಲ್ಲೆ ಅಂತರ್ ಜಿಲ್ಲೆ ಆಗಿರ್ಬೋದು, ಅಂತರ್ ರಾಜ್ಯ, ಯಾವ ರಾಜ್ಯದಿಂದ ಆಗಿರ್ಬೋದು, ಜಿಲ್ಲೆಯಿಂದ ಬರ್ತಾ ಇದ್ದಾರೆ? ಸದ್ಯಕ್ಕೆ ನನ್ನ ತಿಳಿದ ಪ್ರಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದಲೂ ನಮ್ಮ ಜಿಲ್ಲೆಗೆ ಬರ್ತಾರೆ. ಹೊರತುಪಡಿಸಿ ದಕ್ಷಿಣ ಕನ್ನಡದಿಂದ ಭಾಳ ಮಂದಿ, ದಕ್ಷಿಣ ಕನ್ನಡ ಅಂದರೆ ದಕ್ಷಿಣ ಕುಂದ, ನಾಮಂದ, ಆಮೇಲೆ ಬೈಂದೂರು, ಕುಂದಾಪುರ, ಆ ಕಡೆಯಿಂದೆಲ್ಲ ಭಾಳ ಮಂದಿ ಬರ್ತಾರೆ. ಈ ಕಡೆ ಹೋದವಾಗ ಗೋವಾ, ಮಹಾರಾಷ್ಟ್ರ ಆ ಕಡೆಯಿಂದಲೂ ಬರ್ತಾರೆ. ಈ ಕಡೆ ಶಿವಮೊಗ್ಗ, ಸಾಗರ ಆ ಕಡೆಯಿಂದೆಲ್ಲ ಮಂದಿ ಬರ್ತಾರೆ. ಕೆಲವು ಬೆಂಗಳೂರಿಂದಲೂ ಈ ಕಡೆಯಿಂದ ಆ ಕಡೆ ಹೋದವರು ಬೆಂಗಳೂರಿಂದಲೂ ಇಲ್ಲಿ ಬಂದು ಔಷಧ ಒಯ್ದು ಸಂಪೂರ್ಣ ಗುಣಮುಖ ಆದವರೆಲ್ಲ ಇದ್ದಾರೆ. ಆಯ್ತು, ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಔಷಧಗಳ ಬಗ್ಗೆ ಬರ್ತದೆ, ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ? ಅದ್ರ ಬಗ್ಗೆ ಪೂರ್ತಿ ಸತ್ಯ ಅಂತ ಹೇಳಲಿಕ್ಕೆ ನಂಬಲಿಕ್ಕೂ ಆಗೋದಿಲ್ಲ, ಸುಳ್ಳು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಕೆಲವೊಂದು ಔಷಧಗಳನ್ನು ಅವ್ನು ತೋರಿಸೋದಿರ್ತದೆ, ಕೆಲವೊಂದು ಔಷಧ ಗಿಡಗಳನ್ನು ತೋರಿಸಿದಾಗ ಅದನ್ನು ಎಲ್ಲದೂ ಸರಿ ಅಂತ ಹೇಳಿ ಬರುವುದಿಲ್ಲ. ಅದರಲ್ಲಿ ಏನಪ್ಪ, ಕೆಲವೊಂದು ಔಷಧ ತಗೊಳ್ಬೇಕಿದ್ರೆ, ನಾವು ಸೇವನೆ ಮಾಡಬೇಕಿದ್ರೆ ಅದರ ಒಂದು ಒಳಗುಂಟು ಗೊತ್ತಿರಬೇಕು. ಅದನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಕೊಳ್ಬೇಕು, ಯಾವ ಕಾಯಿಲೆಗೆ ಯಾವ ಔಷಧ ತಗೋಬೇಕು, ಯಾವ ಗಿಡದಿಂದ ಯಾವ ಸಮಸ್ಯೆ ಕ್ಲಿಯರ್ ಆಗ್ತದೆ ಹೇಳುವಂಥ ಒಂದು ಭರವಸೆ ನಮ್ಮಲ್ಲಿದ್ದರೆ ಮಾತ್ರ ಅದನ್ನು ನಾವು ಮುಂದುವರಿಸಬೇಕು. ಇಲ್ಲದೇ ಇದ್ದರೆ ನಾವು ಅದನ್ನು ಕೇಳಿ ನಾವು ತಿಳ್ಕೊಂಡು ಅದನ್ನು ಪ್ರಯೋಗ ಮಾಡೋದು ಅತ್ಯುತ್ತಮ. ಈಗಾಗಲೇ ನೀವು ಔಷಧವನ್ನು ಕೊಡ್ತೀವಿ, ಇದು ಏನು ದೈವ ಶಕ್ತಿಗೆ ಸಂಬಂಧ, ನಿಮಗೆ ಅವಿನಾಭಾವ ಸಂಬಂಧ ಏನಾದ್ರು ಇದೆಯಾ? ಹೌದು, ಇದೆ. ಯಾಕಂದರೆ ನಾನು ಸದ್ಯಕ್ಕೆ ಫಸ್ಟ್ ಹೇಳಿದ್ದೆ ಧನ್ವಂತರಿ ಮಹಾವಿಷ್ಣುವಿನ ಸ್ಮರಣೆ ಮಾಡಿದ್ದೆ. ಅವನೇ ಮೂಲಕರ್ತ. ಧನ್ವಂತರಿ ಮಹಾವಿಷ್ಣುವಿನೇ ಈ ಒಂದು ವನಸ್ಪತಿ ಸಂಬಂಧಪಟ್ಟು ಮೂಲಕರ್ತ. ಜೊತೆಯಲ್ಲಿ ನಮ್ಮ ಈ ಕ್ಷೇತ್ರದ ದೇವತೆ ನಾಗದೇವತೆಗಳು ನಮ್ಮಲ್ಲಿದೆ. ಆ ನಾಗದೇವತೆ ಪೂರ್ಣ ಅನುಗ್ರಹ ಈ ಒಂದು ಔಷಧ ಮಾಡಿದ್ದರಿಂದ ಬಂದಂಥ ಎಲ್ಲ ರೋಗಿಗಳಿಗೂ ಔಷಧವನ್ನು ಕೊಟ್ಟರೆ, ನಮ್ಮದು ಔಷಧ ಕೊಡುವ ವಿಧಾನ ಹೇಗೆ ಅಂತ ಹೇಳಿದ್ರೆ, ಫಸ್ಟು ಪೇಷಂಟ್ ಬಂದು ನಾಡಿಯ ಪರೀಕ್ಷೆಯ ಮೂಲಕ ನಾವು ಔಷಧ ಕೊಡುವುದು. ಆ ಕಾಯಿಲೆಗೆ ಸಂಬಂಧಪಟ್ಟ ನಾಡಿ ಅನ್ನುವ ಔಷಧ ಕಾಯಿಲೆಯನ್ನು ಕಂಡುಹಿಡಿದು ಸಂಬಂಧಪಟ್ಟ ಔಷಧ ಕೊಡ್ತಾರೆ, ಸಂಪೂರ್ಣ ಗುಣಮುಖ ಆಗ್ತದೆ. ಮತ್ತೇನಂದ್ರೆ ಇದು ಯಾವ ಇದು ವಾರಕ್ಕೆ ಕೊಡ್ತಾ ಇದ್ದೀವಿ? ನಮ್ಮದು ಅಂಶ ಅಲ್ಲಿಂದ ಇದ್ದದ್ದು ಭಾನುವಾರ, ಗುರುವಾರ ಔಷಧದ ವಾರ ಹೇಳೋ ಪದ್ಧತಿನೇ ಇದೆ. ಆ ವಾರ 2 ದಿವಸ ಕಂಟಿನ್ಯೂ ನಾವು ಕೊಡ್ತೇವೆ, ಇಡೀ ದಿವಸ ಔಷಧ ಕೊಡ್ತೇವೆ. ಜೊತೆ ಮಧ್ಯದಲ್ಲಿ ಯಾರಾದರೂ ಬಂದರೆ ಗೊತ್ತಿಲ್ಲದೆ ಬಂದದಿರ್ತಾರೆ. ಅವನ್ನೆಲ್ಲ ಕೆಲವು ಕಡೆಗೆ ಎಲ್ಲ ದಿವಸ ಔಷಧ ಕೊಡೋರು ಇರ್ತಾರೆ. ಅದನ್ನು ಅದೇ ರೀತಿಯಾಗಿ ಇದು ಬರೋರು ಇರ್ತಾರೆ. ಅದನ್ನು ನಾವು ವಾಪಸ್ ಕಳಿಸೋದಿಲ್ಲ. ನಾನು ಇಂಥಷ್ಟೊತ್ತಿಗೆ ಬಂದು ಔಷಧ ಕೊಡ್ತೇವೆ. ಈಗಾಗಲೇ ಶ್ರೀಧರ್ ನಾಯ್ಕ್ ಅವರು ಕ್ಯಾನ್ಸರ್ ರೋಗಕ್ಕೆ ಔಷಧಿ ಕೊಡ್ತಾರೆ ಹೇಗೆ? ಇಲ್ಲ, ಸದ್ಯಕ್ಕೆ ನಾವು ಆ ಕಾಯಿಲೆಗೆ ಔಷಧ ಕೊಡೋದಿಲ್ಲ. ಯಾಕಂತಂದರೆ ಆ ಕಾಯಿಲೆಗೆ ನಮ್ಮದು ಔಷಧ ಇಲ್ಲ. ಯಾಕಂದರೆ ನಾವು ಕೊಡಬೇಕಿದ್ರೆ ಆ ಕಾಯಿಲೆ ನಮ್ಮದು ಔಷಧ ಇರಬೇಕು.
ಇಲ್ಲ. ಈಗಾಗಲೇ ಇಂಗ್ಲಿಷ್ ಮೆಡಿಸಿನ್ಗೆ ಮತ್ತೆ ಇಂಗ್ಲಿಷ್ ಮೆಡಿಸಿನ್ ಎಡಿಟ್ ಆದವರಿಗೆ ತಾವು ಯಾವ ರೀತಿಯ ಔಷಧವನ್ನ ಕೊಡ್ತಾ ಇದ್ದೀವಿ? ಇಂಗ್ಲಿಷ್ ಮೆಡಿಸಿನ್ ಎಡಿಟ್ ಆದವರಿಗೆ ಔಷಧ ಕೊಡೋಕೆ ಅವಕಾಶ ಇದೆ. ಹೇಗಿದೆ ಅಂತ ಹೇಳಿದ್ರೆ ಔಷಧನ ಇಂಗ್ಲಿಷ್ ಔಷಧ ನೇರವಾಗಿ ಬಿಡ್ಲಿಕ್ಕಂತೂ ಆಗೋದೇ ಇಲ್ಲ. ಆಮೇಲೆ ಔಷಧ ಗಿಡಮೂಲಿಕೆ ಔಷಧ ಅವ್ರಿಗೆ ಸೇರ್ಬೇಕು, ಸರಿಯಾಗಿ ಸೇರ್ಬೇಕು. ಅವಾಗ ನಾವೇನು ಮಾಡ್ತೇವೆ ಕೇಳಿದ್ರೆ ಇಂಗ್ಲಿಷ್ ಔಷಧ ಪ್ರಮಾಣನ ಕಡಿಮೆ ಮಾಡ್ತಾ ಬರಬೇಕು. ಬಿಡ್ಲಿಕ್ಕೆ ಆಗುದಿಲ್ಲ. ಫುಲ್ ಕ್ವಾಂಟಿಟಿ ಇಂತಿಷ್ಟು ದಿವಸ ಇರ್ತದೆ, ತಿಂಗಳನ್ನ 2 ದಿನ. ಈಗ ನಾವು ಪ್ರಮಾಣದಂತೆ ಕೊಡ್ತಾ ಹೋದವಾಗ ಜೊತೆಗೆ ನಮ್ಮ ಔಷಧ ಗಿಡಮೂಲಿಕೆ ಔಷಧ ಮಾಡ್ತಾ ಹೋದವಾಗ ನೇರವಾಗಿ ಮುಂದೊಂದು ದಿವಸ ಇಂಗ್ಲಿಷ್ ಔಷಧ ಬಿಡೋಕೆ ಅವಕಾಶ ಇದೆ. ಆಯ್ತು. ಈಗಾಗಲೇ ಆಯುರ್ವೇದದಲ್ಲಿ ಕೆಲವು ಕಡೆ ದುರ್ಘಟನೆಗಳು ನಡೀತದೆ. ಆವಾಗ ಪೂರಕವಾಗಿ ನರಗಿರ ಕಟ್ಟಾದ್ರೆ ಆ ಬ್ಲೀಡಿಂಗ್ ನಿಲ್ಲಿಸುವಂತ ಔಷಧ ಆಯುರ್ವೇದ ಇರ್ತದೆ. ಆಯುರ್ವೇದದಲ್ಲಿ ಇರ್ತದೆ. ಕೆಲವೊಂದು ಸೊಪ್ಪು ಎಲ್ಲ ಇರ್ತದೆ. ಅದಕ್ಕೆ ನಾನು ಹೇಳೋದು ಔಷಧಿ ಯಾವುದೇ ಔಷಧ ತಗೋಬೇಕಾದ್ರೆ ಅದನ್ನ ಉಪಯೋಗ ಮಾಡಬೇಕಾದ್ರೆ ಅದರ ಮಾಹಿತಿ ಇರಬೇಕು. ಇನ್ನು ನಾವು ಒಂದು ನರ ಬೆರಳು ಎಲ್ಬು ಕಟ್ಟಾಗಿದೆ ಹೇಳಿ ಯಾವುದೋ ಒಂದು ಸೊಪ್ಪು ತಂದು ಹಾಕಿ ಕಟ್ಟುವುದು, ಅದಕ್ಕೆ ಬೀಗ ಕಟ್ಟುವುದಿಲ್ಲ. ಅದು ಕೂಡಬೇಕು. ಆ ಔಷಧವೇ ಕಟ್ಟಬೇಕು. ಅದನ್ನ ಸರಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ಅಂತ ಒಂದು ಇದು ಬಂದಿದೆಯಾ? ನಾವು ಯಾವ ತರ ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟ ನಾನು ಔಷಧ ಕೊಡ್ಲಿಲ್ಲ. ವಿಷಯ ಗೊತ್ತಿದೆ, ಈಗ ಮಾಡಿ ಮಾಹಿತಿ ಕೊಡ್ತೇನೆ. ನಾವು ಅದಕ್ಕೆ ಕೊಡುವುದು ನಮ್ದು ಏನಿದ್ರಿ ಪೇನಿಗೆ ಸಂಬಂಧಪಟ್ಟ ವಿಶೇಷವಾಗಿ. ಈಗ ನೀವು ಆಯುರ್ವೇದಿಕ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದಿಕ್ ನಲ್ಲಿ ಹಾವು ಕಚ್ಚಿದ್ರೆ ಅದಕ್ಕೆ ಏನಾದ್ರು ಔಷಧ ಇದಾವೆ? ಔಷಧ ಗೊತ್ತಿದೆ, ಔಷಧ ಕೊಡ್ತಾ ಇಲ್ಲ. ಅದಕ್ಕೆ ಔಷಧ ಕೊಡುವೇ ಬೇರೆಯವ್ರು ಇದಾರಲ್ಲ, ಆಯುರ್ವೇದಿಕದಲ್ಲಿ ಅದಕ್ಕೆ ಏನಾದ್ರು ಇದು ಇದೆಯಾ? ಔಷಧ ಇದೆ. ಅದನ್ನ ನೀವು ಕೊಡ್ತಾ ಇಲ್ಲ? ನಾವು ಕೊಡ್ತೇವೆ. ಬೇರೆ ಕಡೆ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಇಲ್ಲೇ ನಮ್ಮ ಪಕ್ಕದೂರು ಹಟ್ಟಿಗೆ ಬರ್ತದೆ, ಕುಮಟಾ ತಾಲೂಕು. ಅಲ್ಲೊಬ್ರು ಗೌಡರು ಕೊಡ್ತಾರೆ. ಫೇಮಸ್ ಔಷಧ ಕೊಡ್ತಾರೆ. ಹಾವು ಕಡೋದಕ್ಕೆ. ಆಯ್ತು. ಈಗಾಗಲೇ ನೀವು ಕೆಲವೊಂದು ಕಡೆಗೆ ಹೊಟ್ಟೆಗೆ ಔಷಧ ಬಿದ್ದಿದೆ ಅಂತ ಹೇಳ್ತಾರೆ. ಅದಕ್ಕೆ ಔಷಧ ಕೊಡ್ತಾರೆ. ಅದು ನಾಡಿ ಪರೀಕ್ಷೆ ಮಾಡಿದಾಗ ಅದರ ಗೊತ್ತಾಗ್ತದೆ ನಮಗೆ. ಹಂಗಂದ್ರೆ ಗೊತ್ತಿದ್ದಕ್ಕೆ ನಾವು ಔಷಧ ಕೊಡೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಬೇರೆಯವರು ಇದ್ದಾರೆ. ಮೂಡೂರಲ್ಲಿ ನಮ್ಮ ಗಣಪತಿ ಮಡಿವಾಳ ಮತ್ತು ಅವ್ರ ಮಗ ಶಿವರಾಮ್ ಮಡಿವಾಳ ಇದ್ದಾರೆ. ಫೇಮಸ್ ಅವ್ರಿಗೆ ಔಷಧ. ನಮಗೆ ಬರೋರು ನಾಡಿ ಪರೀಕ್ಷೆ ಮಾಡಿದ ನಂತರ ನಾವು ಎಷ್ಟೋ ಜನ ನಾವು ಕಳಿಸಿದ್ದೇವೆ. ಈಗಾಗಲೇ ನೀವು ನಾಯಿ ಕಚ್ಚಿದ ಔಷಧ ಕೊಡ್ತಾರೆ. ಅದಕ್ಕೂ ನಮ್ಮದು ಔಷಧ ಗೊತ್ತಿದೆ, ಇಲ್ಲ ಹೇಳಲ್ಲ. ಕೊಡುವ ಅಧಿಕಾರ ನಮಗಿಲ್ಲ, ಆಯ್ತಲ್ಲ. ಹಾಗಾದ್ರೆ ಯಾರು ಕೊಡ್ತಾರೆ ಗೊತ್ತಿದೆ, ಅವರನ್ನು ಆ ಕಡೆ ಕಳಿಸ್ಕೊಡ್ತಾರೆ. ಈಗಾಗಲೇ ನಿಮ್ಮ ಒಂದು ಔಷಧ ಬಳಕೆಯನ್ನು ರೆಡಿ ಮಾಡ್ತಿರಲ್ಲ, ತಯಾರಿಕೆ ಮಾಡುವಲ್ಲಿ ಗೋವಿನ ಪಾತ್ರ ಏನಾದ್ರು ಇರ್ತದೆಯಾ? ವಿಶೇಷವಾಗಿ ಬಳಕೆ ಮಾಡೋದು ಕಡಿಮೆ. ನಾವು ಗೋವಿನ ಪಾತ್ರ ಇರ್ತದೆ, ಇಲ್ಲ ಹೇಳಲ್ಲ. ನಾವು ಬಳಕೆ ಮಾಡೋದಿಲ್ಲ. ಕೆಲವು ಕಡೆ ಆಯುರ್ವೇದಿಕ್ ನಲ್ಲಿ ಗೋವಿನ ಮೂತ್ರ ಆಗಿರ್ಬೋದು, ಅದೆಲ್ಲ ಯಾವುದೇ ರೀತಿಯ ಬಳಕೆ ಮಾಡ್ತಾರೆ. ಈಗ ನಿಮ್ಗಾದ್ರೂ ವಿಶೇಷವಾದ ಏನೋ ಇದು ಅದ್ರ ಏನು ಬಳಕೆ ನಮಗೆ ವಂಶ ಪಾರಂಪರ್ಯಗತವಾಗಿ ಬಂದದ್ರಿಂದ ತಂದೆಯವರಿಂದ ತಿಳಿದುಕೊಂಡು ಅವ್ರು ನಮಗೆ ಮಾಹಿತಿ ಕೊಟ್ಟು ಪುನಃ ಮುಂದುವರೆದು ಆ ವಿಷಯ ಬಗ್ಗೆ ಯಾವುದೋ ಮಾಹಿತಿ ಇಲ್ಲ. ಆಯ್ತು. ಈಗಾಗಲೇ ನೀವು ಈ ನಾಗರ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರಿ. ನಾವು ನಾಗರ ದೇವರಿಗೆ ನಿಮಗೆ ಯಾವ ರೀತಿಯ ಅವಿನಾಭಾವ ಸಂಬಂಧ? ಅದು ನಾಗದೇವರು ನಮ್ಮ ತಂದೆಯವರ ಅಜ್ಞಾನ ಕಾಲದಿಂದ ನಮ್ಮ ಕುಟುಂಬವನ್ನು ನಡೆಸ್ಕೊಂಡು ಬಂದಂಥದ್ದು ಆ ದೇವರು. ಹಾಗಾಗಿ ನಾವು ಆ ದೇವರ ಒಲಮೆ ಮತ್ತು ಅದರ ಅನುಗ್ರಹ ಬಾಳಿದೇವರು ನಮಗೆ ಅಗಾಢ ನಂಬಿಕೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಸೂಚನೆ ಕೊಡ್ತದೆ. ಹೀಗಾಗ್ತದೆ, ಹೀಗೆ ಮಾಡಬೇಕು ಅಂತ ಸೂಚನೆ ಕೊಡ್ತದೆ. ಅದೇ ನಂಬಿಕೆ. ಹಾಗಾಗಿ ಆ ರೀತಿಯಾಗಿ ನಾವು ಅದನ್ನು ಪೂಜೆ ಮಾಡ್ತಾ ಇದ್ದೇವೆ. ಕೆಲವೊಂದು ಈ ಸಂತತಿ ಸಂಬಂಧಪಟ್ಟ ಔಷಧ ಕೊಡೋಕೆ ಬಂದವರೆಲ್ಲ ನಾವು ಕೆಲವೊಂದು ವಿಷಯ ಹೇಳ್ಬಿಡ್ತೇವೆ. ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ, ಸೇವೆ ಹೇಳ್ಕೊಡೋದು ನಿಮಗೆ ಬಿಟ್ಟು ನಾವು ಹೇಳೋಕ್ಕಾಗಲ್ಲ. ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಸಕ್ಸಸ್ ಆಗ್ತದೆ. ಆದ್ರೆ ಈಗಾಗಲೇ ನೀವು ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಆ ದೇವ್ರು ಕಾಣಿಸ್ಕೊಂಡಿದ್ದು ಉಂಟೆ? ಈಗ ನಾಗರ ಆ ಮನೆಯಲ್ಲಿ ಬರುವಂಥದ್ದು ಕಾಣಿಸ್ಕೊಂಡಿದ್ದು ಅದೇ ಸೂಚನೆ ಕೊಡ್ತದೆ. ನಾವು ನೆಗ್ಲೆಕ್ಟ್ ಮಾಡಿದ್ರೊಳಗಾದ್ರೆ ಅದು ಕೆಟ್ಟ ಪರಿಣಾಮ ಆಗ್ತದೆ ಅಂದ್ರೆ ನಿಮ್ಗೆ ಆಗ್ತದೆ ಅದು. ಹಾಗೇನಿಲ್ಲ, ಕುಟುಂಬದಲ್ಲಿ ಎಲ್ಲರೂ ಯಾರೋ ಒಬ್ಬರಿಗೆ ತೋರಿಸ್ತಾರೆ. ಅಭಿನಂದನೆಗಳು. ಈಗಾಗಲೇ ಶ್ರೀಧರ್ ವೆಂಕಟರಮಣ ನಾಯ್ಕ ಅವರು ಈಗಾಗಲೇ ಆಯುರ್ವೇದಿಕ್ ನಲ್ಲಿ 4 ತರದ ಹಂತಗಳು ಇದು ಬರ್ತದೆ, ಮೆಡಿಸಿನ್ಗಳು ಬರ್ತದೆ, ಔಷಧಿಗಳು. ಅದು ತಾಮ ಮೆಡಿಸಿನ್ ಯಾವ ಇದಕ್ಕೆ ಸೇರ್ತದೆ ನೋಡಿ. ಆಯುರ್ವೇದ ಹೊರತುಪಡಿಸಿ ಇಂಗ್ಲಿಷ್ ಹೇಳೋದು ಇರ್ತದೆ, ಹೋಮಿಯೋಪತಿಗಳು ಬರ್ತದೆ, ಆಯುರ್ವೇದಗಳು ಬರ್ತದೆ, ಗಿಡಮೂಲಿಕೆಗಳು ಬರ್ತದೆ. ಇದು ನಮ್ಮದು ಆಯುರ್ವೇದದಲ್ಲೇ ಒಂದು ಅಂಶ, ಒಂದು ಸೈಡ್ ಇದೆ. ಗಿಡಮೂಲಿಕೆ ಅಂದರೆ ಒಂದು ಸೈಡ್ ಇದೆ. ಇದೇ ಗಿಡಮೂಲಿಕೆಯನ್ನ ಯಂತ್ರೋಪಕರಣಗಳ ಮೂಲಕವಾಗಿ ಆಯುರ್ವೇದಗಳು ಸೃಷ್ಟಿ ಮಾಡಿದ್ರು. ಅದಕ್ಕೊಂದು ಕೋರ್ಸ್ ಹೇಳಿದ್ರು. ಆಯುರ್ವೇದ ಕೋರ್ಸ್ ಹೇಳಿದ್ರು, ಗಿಡಮೂಲಿಕೆ ಕೋರ್ಸ್ ಹೇಳಿಲ್ಲ.
ವಂಶ ಪಾರಂಪರ್ಯ ಒಂದು, ಹಿರಿಯರು ಕೊಟ್ಟು ಮಾರ್ಗದರ್ಶನ ಎರಡು. ಈ ಆಯುರ್ವೇದ ಮತ್ತು ಗಿಡಮೂಲಿಕೆಯಲ್ಲಿ ಯಾವುದೇ ಕೆಟ್ಟ ಪರಿಣಾಮ ಇಲ್ಲ. ಹಾಗಂತ ಈ ಇಂಗ್ಲಿಷ್ ಔಷಧ ವಿಷಯ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದು ನಮ್ಮ ದೇಶದ ಅಲ್ಲ, ಅದು ಇಂಗ್ಲಿಷ್ನವರು ವಿದೇಶದ ಒಂದು ಪದ್ಧತಿ. ಅದು ಈಗ ಏನಾಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಬೆಳೆದಂತ ವನಸ್ಪತಿ ಗಿಡಮೂಲಿಕೆಯನ್ನೇ ವಿದೇಶದವ್ರು ತಗೊಂಡು ಹೋಗ್ತಾ ಇದ್ದಾರೆ, ಎಷ್ಟೋ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮದು ಬಳಕೆ ಕಡಿಮೆ. ಹಾಗಾಗಿ ಆಯುರ್ವೇದದಲ್ಲಿ ಗಿಡಮೂಲಿಕೆಗೆ ಒಂದು ಮಧ್ಯದಲ್ಲಿ ಒಂದು ಸ್ಟೆಪ್ ಹೇಳಿದೆ, ಮಧ್ಯ ಭಾಗದಲ್ಲಿ ಒಂದು ಸಾಯಿದೆ ಗಿಡಮೂಲಿಕೆ. ಗಿಡಮೂಲಿಕೆ ಹೇಳುವಂಥದ್ದು ಪ್ರತಿಯೊಂದು ಔಷಧ ತಯಾರಿನೂ ಅವನ ಕೈಯಿಂದಲೇ ರೆಡಿ ಮಾಡಬೇಕು. ಆಯುರ್ವೇದ ಹೇಳುವಂಥದ್ದು ಮಷಿನ್ ಮೂಲಕ ರೆಡಿ ಮಾಡೋದು, ಯಂತ್ರ ಉಪಕರಣಗಳ ಮೂಲಕ ರೆಡಿ ಮಾಡೋದು. ಹಾಗಾಗಿ ಈ ಗಿಡಮೂಲಿಕೆಯಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈಗ ಒಂದು ಔಷಧ ಕುಡಿಯುವ ನೆನಪಿದೆ, ಅದೇ ಔಷಧ ಅದೇ ಔಷಧ ಇನ್ನೊಂದ್ಸರಿ ತಗೊಂಡು ಇಟ್ಕೊಂಡಿರುವ ಯಾವುದೇ ರೀತಿ ದುಷ್ಪರಿಣಾಮ ಇಲ್ಲ. ಈಗಾಗಲೇ ನಿಮಗೆ ಏನು ಅಂದ್ರೆ ಈ ಸರ್ಕಾರದ ವತಿಯಿಂದ ಈ ಒಂದು ಆಯುರ್ವೇದಿಕ ನೀವು ಕೊಡ್ತೀರಲ್ವಾ, ಅದಕ್ಕೆ ಯಾವುದೇ ರೀತಿಯ ನಿರ್ಬಂಧಗಳು, ಯಾವ ತರದ ಸಮಸ್ಯೆಗಳು ಬರೋದಿಲ್ಲ? ಏನೂ ಬರೋದಿಲ್ಲ, ಯಾವುದೇ ಬರೋದಿಲ್ಲ. ನೀವು ಇದನ್ನು ಕೊಡ್ಬೋದು. ಈಗ ಅದೇನಿದೆ ಗಿಡಮೂಲಿಕೆ ಹೇಳುವಂಥದ್ದು ಎಲ್ಲೋ ಪ್ಯಾಕೆಟ್ ತಗೊಂಡು ಮಾರಾಟ ಮಾಡೋ ವಸ್ತು ಅಲ್ಲ. ಅದು ಎಲ್ಲಿದೆಯೋ ಅಲ್ಲನ್ನೇ ಅದನ್ನ ತಯಾರಿ ಮಾಡಬೇಕು. ಅದು ಪ್ರಮಾಣ ಎಷ್ಟು ಹೇಳಿ ಹಾಕಬೇಕಾಗ್ತದೆ. ಅದಕ್ಕೆಲ್ಲ ಕೆಲವೊಂದೆಲ್ಲ ಔಷಧಿ ಗುಣಗಳಿರ್ತದೆ. ಇಂತಿಂಥ ಔಷಧನ ಈ ಒಂದು ಟ್ಯಾಬ್ಲೆಟ್ ರೆಡಿ ಮಾಡೋದಕ್ಕೆ, ಈ ಪೌಡರ್ ರೆಡಿ ಮಾಡೋದಕ್ಕೆ ಕೊಡಬೇಕು ಇರ್ತದೆ. ರೆಡಿ ಮಾಡಿ ನಾವು ಕೊಡ್ತೇವೆ. ಈಗ ನಿಮ್ಮ ಏನು ಆಯುರ್ವೇದಿಕ್ ಕೊಡ್ತೀರಲ್ಲ, ಅದ್ರ ವಿಳಾಸವನ್ನ ಜನ ಯಾವ ರೀತಿ ಪತ್ತೆ ಮಾಡೋದು? ಸ್ವಲ್ಪ ಕಷ್ಟ ಆಗ್ತದೆ ಅಂತ ಕೇಳಿದ್ರೆ, ಈಗ ನಮ್ದು ಇದು ಗ್ರಾಮೀಣ ಪ್ರದೇಶ, ಅಂದ್ರೆ ಅತಿ ಹಿಂದುಳಿದ ಒಂದು ಪ್ರದೇಶ ಇದು. ಅಂದ್ರೆ ನಮ್ದು ತಾಲೂಕು ಹೊನ್ನಾವರ, ಮಧ್ಯ ಕುಮಟಾ ತಾಲೂಕು ಅಂತ. ಕುಮಟಾ ಮತ್ತು ಹೊನ್ನಾವರ ತಾಲೂಕು ಮಧ್ಯದಲ್ಲಿ ಕಡ್ನೇರಿ ಗ್ರಾಮ. ಹೊನ್ನಾವರಿಂದ ಬರಬೇಕಾದ್ರೆ ಹೊನ್ನಾವರ ಸಿಟಿಯಿಂದ ಅರೇಕಡೆ ಹೆಬ್ಬಾಲ್ಕೇರಿ, ಆಮೇಲೆ ಕಡಿಮೆ ಕ್ರಾಸ್, ಹಲ್ಕೆ ಸೀರು, ಕಡ್ನೀರು ಎಂಡ್ ಆಯ್ತು. ಇಲ್ಲಿ ಮುಂದ್ಗಡೆ ಹೋದ್ರೆ ಸೀತಾಪುರ ರೋಡಿಗೆ 2 ಕಿಲೋಮೀಟರ್. ಅಲ್ಲಿಂದ ನಾವು ಲಬ್ಡಿವರೆಗೆ ಕುಮಟಾದಿಂದ ಬರೋದಾದ್ರೆ ಚಂದಾವರ ದಿಂದ ಬಂದ್ರೆ ಕಡ್ನೀರು ಮತ್ತೆ ಕಡ್ನೀರ ಕತ್ತರಿಂದ ನಮಗೆ ಕಡ್ನೀರಿಗೆ ಬರಬೇಕು. ಮುಂದ್ಗಡೆ ಹೋದ್ರೆ ಸೀತಾಪುರ ಇತ್ತು. ಹೊನ್ನಾವರ ಕುಮಟಾ ಕಡ್ನೇರಿ ಗ್ರಾಮ. ಈಗ ನಮ್ಮ ಈ ಅಡ್ರೆಸ್ ಗೂಗಲ್ ಮ್ಯಾಪ್ ಅಲ್ಲಿ ಇದೆ, ಅದು ಸರ್ಚ್ ಮಾಡಬಹುದು. ಗೂಗಲ್ ಮ್ಯಾಪ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ನಾಟಿ ವೈದ್ಯ ಶಾಲ ಕಡ್ನೀರು. ಇದು ಹೊನ್ನಾವರ ತಾಲೂಕಿಗೆ ಬಂತು. ಗೂಗಲ್ ಅಲ್ಲಿ ನಾಟಿ ವೈದ್ಯ ಶಾಲ ಕಡ್ನೀರು ಇದೆ. ಯಾಕಂದ್ರೆ ಈಗ ನಮ್ಮ ಕುಮಟಾ ಸಿದ್ದಾಪುರ ಮಾರ್ಗವಾಗಿ ಬರಬೇಕಾಗ್ತದೆ ಇದು. ಕುಮಟದಿಂದ ಸಿದ್ದಾಪುರ ಮಾರ್ಗ ಚಂದಾವರಿಂದಲೇ ಬರಬೇಕು. ಹೊನ್ನಾವರಿಂದ ಅರೇಗಡೆ ಹೆಬ್ಬಾಲ್ಕೇರಿ ರೂಟ್ ಆಗ್ತದೆ. ಅದು ಈಗಾಗಲೇ ನಿಮ್ಮ ಶ್ರೀಧರ ವೆಂಕಟರಮಣ ನಾಯ್ಕ ಅಂತ ಹೇಳಿದ್ರೆ ಇಲ್ಲಿ ಯಾರು ಹೇಳ್ತಾರೆ. ಈಗ ಇದು ಸ್ವಲ್ಪ ವಿಲೇಜ್ ರೂರಲ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಇದಾಗ್ತದೆ. ಈಗಾಗಲೇ ನಿಮ್ದೇನು ಈ ಕಡೆ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಯಾವ್ದು ಜನ ನಿಮ್ಗೆ ಯಾವ ರೀತಿ ಸಂಪರ್ಕ ಮಾಡಬೇಕು? ಸಿಗ್ನಲ್ ಸಮಸ್ಯೆ ಇದ್ದದೆ ನನಗೆ ನಿಜ. ಏನಂತಂದ್ರೆ ಖಾಲಿ BSNL ನೆಟ್ವರ್ಕ್ ಒಂದಿದೆ ಅಂತ ಕೆಲವೆಲ್ಲ ಫೋನಲ್ಲೇ ವಿಚಾರ ಮಾಡ್ತೀವಿ, ಕೆಲವೆಲ್ಲ ಸಿಗ್ನಲ್ ರೂಟನ್ನು ವಿಚಾರ ಮಾಡ್ಕೊಂಡು ಬರೋ ಭಾಳ ಮಂದಿ ಆಯ್ತು. ಅಭಿನಂದನೆಗಳು ಶ್ರೀಧರ ವೆಂಕಟರಮಣ ನಾಯ್ಕ ಅವರೇ. ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಅವರ ಒಂದು ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಯಾವ ರೀತಿ ತಮ್ಮ ಒಂದು ವಿಳಾಸಕ್ಕೆ ಬರುವಂಥದ್ದು, ಮತ್ತೇನಂತ ಕೇಳಿದ್ರೆ ವೈದ್ಯಕೀಯ ಆಯುರ್ವೇದಿಕ್ ಯಾವ ರೀತಿ ಮಹತ್ವಗಳಿರ್ತದೆ, ಯಾವ ರೀತಿ ಬಳಕೆಯನ್ನು ಮಾಡಬೇಕು, ಮತ್ತೆ ದೇವರಿಗೆ ಆಯುರ್ವೇದಿಕ್ ಯಾವ ರೀತಿ ಅವಿನಾಭಾವ ಸಂಬಂಧ ಅನ್ನುವಂಥದ್ದನ್ನು ನಮಗೆ ವಿಸ್ತಾರವಾಗಿ ನಮ್ಮ ಯೂಟ್ಯೂಬ್ ವಾಹಿನಿಗೆ ಇದು ಮಾಡಿಕೊಟ್ಟಿದ್ದಾರೆ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದೇ ಈ ಫೋಟೋ ತಂದು